ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಗುರುಗೀತೆಯ ಮುಂದಿನ ಚಿಂತನೆಯನ್ನು ಮಾಡೋಣ. ಶ್ಲೋಕ 40. ಯಸ್ಯ ಅನುಗ್ರಹ ಮಾತ್ರೇಣ ಹೃದಯೇ ಜಾಯತೆ ಕ್ಷಣಾತ್ ಜ್ಞಾನಂ ಚ ಪರಮಾನಂದಂ ಸದ್ಗುರು ಶಿವ ಏವ ಸಹ. ಯಾರ ಅನುಗ್ರಹದಿಂದ ಆತ್ಮಜ್ಞಾನದ ಬೆಳಕು ತೆರೆದುಕೊಳ್ತದೋ, ಆ ಪರಮಾನಂದ ತೆರೆದುಕೊಳ್ತದೋ, ಅವನೇ ಗುರು, ಅವನೇ ಶಿವ. ಗುರುವಿನ ಕೃಪೆಯಿಂದ, ಗುರು ಕೃಪೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಗುರುವಿನ ಕೃಪೆಯಿಂದ ಏನಾಗುತ್ತೆ? ಆತ್ಮಜ್ಞಾನದ ಬೆಳಕು ಮೂಡಿ ಬರ್ತದೆ, ಅಜ್ಞಾನ ಕಳೆದು ಹೋಗ್ತದೆ. ಗುರುವಿನ ಕೃಪೆ ಅಂದ್ರೆ ಏನು? ಗುರುವಿನ ಕೃಪೆ ಗುರುವಿನ ಸನ್ನಿಧಾನ, ಗುರುವಿನ ಜೀವನ ಒಂದು ಪಾಠ. ಗುರು ನಡೀತಿರೋ ಜೀವನದ ಪದ್ಧತಿ, ಜೀವನದ ರೀತಿ, ಅದು ಒಂದು ಪಾಠ. ಯಾಕಂದ್ರೆ ಗುರುವಿನ ಜೀವನ ಒಂದು ಪುಸ್ತಕ. ಕಡೆಗೆ ಗುರು ಹೇಳಿಕೊಡೋ ಪಾಠ, ಆತ್ಮಜ್ಞಾನದ ಪಾಠ, ಎರಡು ಸೇರಿ ಆ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರ್ತದೆ. ಇದಕ್ಕೆ ಜ್ಞಾನ ಅಂತ ಹೇಳೋದು. ಆ ಜ್ಞಾನ ಬಂದಾಗ ಏನಾಗುತ್ತೆ? ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಸಚ್ಚಿದಾನಂದ ಆತ್ಮ ಶಿವಸ್ವರೂಪಿ ಅನ್ನುವ ಅರಿವು ಮೂಡಿ ಬರ್ತದೆ. ಆನಂದದ ಸ್ಫುರಣ ಆಗ್ತದೆ. ಅದಕ್ಕೋಸ್ಕರ ಆ ಗುರುವಿನ ಕೃಪೆ ಬಹಳ ಮುಖ್ಯ. ಆ ಕೃಪೆ ನಮ್ಮನ್ನ ಸಂಸಾರ ಭಯದಿಂದ ಪಾರು ಮಾಡ್ತದೆ. ಅಂಥ ಗುರುವಿಗೆ ನಾವು ವಂದಿಸಬೇಕು. ಆ ಗುರು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಆ ಗುರುವಿನ ಚೈತನ್ಯ, ಶಿವನ ಚೈತನ್ಯ ಎರಡು ಒಂದೇ. ಶಿವನೇ ಗುರು, ಗುರುವೇ ಶಿವ. ಇದು ಈ ಸೂತ್ರದ ಹಿಂದಿನ ಚಿಂತನೆ, ಈ ಶ್ಲೋಕದ ಹಿಂದಿನ ಚಿಂತನೆ. ಗುರುವಿನ ಸನ್ನಿಧಾನದಲ್ಲಿ ಆಳವಾದ ಪರಿವರ್ತನೆ ಆಗ್ತದೆ. ಒಬ್ಬ ತತ್ವಜ್ಞಾನಿ ಬುದ್ಧನ ಬಳಿಗೆ ಬಂದಿದ್ದ. ಬಹಳ ಪ್ರಶ್ನೆಗಳಿದ್ದು ಅವನಿಗೆ. ಆ ಬುದ್ಧ ಹೇಳ್ತಾನೆ, ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೇನೆ, ಆದರೆ 1 ವರ್ಷ ಇಲ್ಲಿ ನನ್ನ ಹತ್ರ ಕೂತ್ಕೋ, ಸುಮ್ಮನೆ ಮೌನವಾಗಿ. ನಿನ್ನ ಪ್ರಶ್ನೆಗೆ ಉತ್ತರ ಸಿಗ್ತದೆ, ಆಮೇಲೆ ಬೇಕಾದ್ರೆ ಪ್ರಶ್ನೆ ಇದ್ರೆ ನಾನು ಕೇಳ್ತೇನೆ ಅಂತ. ಆ 1 ವರ್ಷ ಬುದ್ಧನ ಸನ್ನಿಧಾನದಲ್ಲಿ ಅವನು ಕೂತ್ಕೊಳ್ತಾನೆ. ಮನಸ್ಸು ಶಾಂತ ಆಗ್ತದೆ. ಎಲ್ಲ ಪ್ರಶ್ನೆಗಳು ಕಳೆದೋಗ್ಬಿಡ್ತವೆ. ಬುದ್ಧನ ಇರುವಿಕೆಯಲ್ಲಿ ಪ್ರಶ್ನೆಗಳೇ ನಾಶ ಆಗ್ತವೆ. ರಮಣ ಮಹರ್ಷಿಗಳ ಇರುವಿಕೆಯಲ್ಲಿ ಪ್ರಶ್ನೆಗಳು ನಾಶ ಆಗ್ತವೆ. ಇದು ಇರುವಿಕೆ, ಗುರುವಿನ ಕೃಪೆ, ಗುರುವಿನ ಇರುವಿಕೆ, ಅಸ್ತಿತ್ವ ಮತ್ತು ಗುರುವಿನ ಪಾಠ ಎರಡು ಸೇರಿ ಜೀವನದಲ್ಲಿ ಬದಲಾವಣೆ ತರ್ತದೆ, ಜ್ಞಾನ ತರ್ತದೆ, ಆತ್ಮಜ್ಞಾನ ಮೂಡಿ ಬರ್ತದೆ. ಶ್ಲೋಕ 41. ಭಸ್ಮ ಕೀಟವಿಡಂ ತಂ ಹಿ ದೇಹಂ ಸ್ಥೂಲಂ ವರಾನನೆ ತ್ವಕ್ ಮೂತ್ರ ರುಧಿರ ಅನ್ನಾಸ್ತಿ ಮಲಂ ಮಾಂಸಾದಿ ಭಾಜನಂ. ದೇಹಕ್ಕೆ ಅಭಿಮಾನ ಯಾಕೆ ಇಟ್ಕೊಳ್ತಾರೆ ಜನ? ಪಾರ್ವತಿ, ದೇಹದಲ್ಲಿ ನಮ್ಗೆ ಯಾರೋ ಒಂದು ಸುಂದರವಾಗಿ ಕಾಣ್ತಾರೆ, ಯಾರೋ ಚೆನ್ನಾಗಿ ಕಾಣ್ತಾರೆ. ಬ್ಯೂಟಿ ಇಸ್ ಬಟ್ ಸ್ಕಿನ್ ಡೀಪ್ ಅಂತ ಹೇಳ್ತಾರೆ. ಕೇವಲ ಚರ್ಮ ಮಾತ್ರ ಬಣ್ಣ, ಆ ರೂಪಕ್ಕೆ ತೆಗೆದು ಬಿಟ್ರೆ, ಚರ್ಮ ಹೋಗ್ಬಿಟ್ರೆ ಅಲ್ಲಿ ಏನಿದೆ? ಮಾಂಸ ಇದೆ, ಮೂಳೆ ಇದೆ, ರಕ್ತ ಇದೆ, ಮೂತ್ರ ಇದೆ, ಮಲ ಇದೆ. ನೋಡ್ಲಿಕ್ಕೆ ಆಗಲ್ಲ, ಅಸಹ್ಯ. ಆ ದೇಹ ನಾನು ಅನ್ನೋ ಭ್ರಮೆಯಲ್ಲಿ ಜೀವನ ಮಾಡ್ತಾರೆ. ಈ ದೇಹವನ್ನ ಸತ್ತ ಮೇಲೆ ಸುಡ್ತಾರೆ, ಅವಾಗ ಭಸ್ಮ ಆಗ್ಬಿಡ್ತದೆ. ಇಲ್ಲ ಹೂಳ್ತಾರೆ, ಹೂತಾಗ ಏನಾಗುತ್ತೆ? ಆ ಶರೀರವನ್ನ ಕ್ರಿಮಿ ಕೀಟಗಳು ತಿಂದು ಹಾಕ್ತವೆ. ಈ ಶರೀರ ನಾನು ಅನ್ನೋ ಭ್ರಮೆ ಯಾಕೆ? ನಿಜವಾದ ನಾನು ಯಾರು ತಿಳ್ಕೋ. ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚಿದಾನಂದಾತ್ಮ
ಶಿವನಾಮ್ನಾನಿ ಶಿವೋಹಂ ಶಿವೋಹಂ ಶಿವೋಹಂ. 42ನೇ ಶ್ಲೋಕ. ಸಂಸಾರ ವೃಕ್ಷಂ ಆರೂಢಾ ಪತಂತೋ ನರಕಾರ್ಣವೇ ಸರ್ವೇ ಏನೋದ್ಗತ ಲೋಕಸ್ತಸ್ಮೈ ಶ್ರೀ ಗುರುವೇ ನಮಃ. ಸಂಸಾರ ಅನ್ನೋದು ಒಂದು ಮರ. ಈ ಪ್ರಪಂಚ ಅನ್ನೋದು ಒಂದು ಮರ. ಸಂಸಾರ ಮರ. ಈ ಮರದಿಂದ ಮರ ಹತ್ತಿದ ಜನ ಅವ್ರು ಇಳಿಲಿ ಗೊತ್ತಿಲ್ಲ, ಕೆಳಗೆ ಬೀಳ್ತಾರೆ. ಪುಡು ಪುಡು ಪುಡೋದು ಕೆಳಗೆ ಬೀಳ್ತಾರೆ. ಕೆಳಗೆ ಬೀಳೋದಿಲ್ಲಿ ಸಂಸಾರ ಅರ್ಣವ, ಸಮುದ್ರ. ಅದು ಎಂತ ಸಮುದ್ರ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶನಂ, ಪುನಃ ಪುನಃ ಹುಟ್ಟು ಸಾವುಗಳ ಬಂಧದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದು ಸಮುದ್ರ. ಆ ಸಂಸಾರದಲ್ಲಿ ಬೀಳ್ತಾರೆ. ಇಲ್ಲ ನರಕಕ್ಕೆ ಹೋಗ್ತಾರೆ. ಇನ್ನೂ ಘೋರವಾದ ತಪ್ಪುಗಳನ್ನು ಮಾಡಿದ್ರೆ, ಪಾಪಗಳನ್ನು ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ. ಸಂಸಾರ ಅರ್ಣವ ಅಥವಾ ನರಕ, ಇದೇ ಗತಿ ಜನರಿಗೆ. ಮರದ ಮೇಲೆ ಹತ್ತು ಬಿಟ್ಟಿದ್ದಾರೆ. ಮರದಿಂದ ಕೆಳಗೆ ಬೀಳ್ಬೋದು. ಆ ಮರದಿಂದ ಹತ್ತಿದ ಜನರಿಗೆ ಆ ಮರದಿಂದ ಇಳಿಲಿಕ್ಕೆ ತಿಳಿಸ್ಕೊಡೋರೇ ಗುರು. ಆ ಮರದಿಂದ ಇಳಿಸಿ ಸಂಸಾರ ಅರ್ಣವ, ಸಂಸಾರ ಸಮುದ್ರದಿಂದ ದಾಟಿಸಿ ನರಕದಿಂದ ಪಾರು ಮಾಡಿ ಮುಕ್ತಿ ಮಾರ್ಗವನ್ನು ತೋರಿಸುವಂತವರು ಗುರು. ಏನಾಗುತ್ತೆ ಸಂಸಾರ ಅಂತ ಹೇಳಿದ್ರೆ, ನಾವು ಜೀವನ ಇದು. ಈ ಜೀವನದಲ್ಲಿ ನಮಗೆ ಆಶೆ ಆಕಾಂಕ್ಷೆಗಳು ಮುಗಿಯುವುದಿಲ್ಲ. ಅದು ಬೇಕು ಇದು ಬೇಕು ಅನ್ನೋ ಆಶೆ ಆಕಾಂಕ್ಷೆ ಮುಗಿಯುವುದಿಲ್ಲ. ಯಾವುದು ಸತ್ಯ ಯಾವುದು ಅಸತ್ಯ ಗೊತ್ತಿಲ್ಲ. ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಗೊತ್ತಿಲ್ಲ. ಈ ಸತ್ಯ ಮಿಥ್ಯಗಳ ಅಂತರವನ್ನು ತಿಳಿಸಿ ಆತ್ಮಜ್ಞಾನವನ್ನು ಕೊಟ್ಟು ಸಂಸಾರ ಅರ್ಣವದಿಂದ, ಸಂಸಾರ ಸಮುದ್ರದಿಂದ ಬಾಳ್ ಮಾಡೋರೇ ಗುರು. ಶ್ಲೋಕ 43. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರೇವ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಅಂದ್ರೆ ಯಾರು? ದೇಹ ಮನಸ್ಸು ಬುದ್ಧಿ ಇದನ್ನು ದಾಟಿ ಶುದ್ಧವಾದ ಚೈತನ್ಯ ಪರಬ್ರಹ್ಮ ಸ್ವರೂಪದಲ್ಲಿ ನಿಂತವನೇ ಗುರು. ಪರಬ್ರಹ್ಮ ಅಂದ್ರೆ ನಿರಾಕಾರ ನಿರ್ಗುಣ ಸಚ್ಚಿದಾನಂದ ಸ್ವರೂಪ. ಆ ಪರಬ್ರಹ್ಮದಲ್ಲಿ ಯಾರು ನೆಲೆನಿಂತಾನೆ ಅವನೇ ಗುರು, ಆತ್ಮಜ್ಞಾನಿ ಗುರು. ಆ ಗುರು ಬ್ರಹ್ಮನೂ ಹೌದು, ವಿಷ್ಣುವು ಹೌದು, ಶಿವನು ಹೌದು. ಅದು ಹೇಗೆ? ಆ ಪರಬ್ರಹ್ಮದಲ್ಲಿ ನಿಂತವನು ಸದ್ಗುರು ಅಂತ ಹೇಳುದು. ಆ ಸದ್ಗುರು ಬ್ರಹ್ಮ ಸ್ವರೂಪಿಯಾಗಿ ಜೀವನದಲ್ಲಿ ಮುಕ್ತಿಯ ಆಶೆ ಮೂಡಿಸ್ತಾನೆ. ಮುಕ್ತಿ ಬೇಕು ಅಂತ ಆಶೆ ಮೂಡಿಸ್ತಾನೆ. ಸೃಷ್ಟಿ ಮಾಡ್ತಾನೆ ಮುಕ್ತಿಯ ಆಶೆಯನ್ನು. ವಿಷ್ಣುವಾಗಿ ಆ ಮುಕ್ತಿಯ ಆಶೆಯನ್ನು ಪಾಲನೆ ಮಾಡ್ತಾನೆ. ಹೇಗೆ? ಬೇರೆ ಬೇರೆ ಪಾಠಗಳ ಮೂಲಕ, ಬೇರೆ ಬೇರೆ ಉದಾಹರಣೆಗಳ ಮೂಲಕ, ಬೇರೆ ಬೇರೆ ಪ್ರಕ್ರಿಯೆಗಳ ಮೂಲಕ ಆ ಜ್ಞಾನದಾಹವನ್ನ ತೀರಿಸ್ತಾನೆ. ಶಿವನಾಗಿ ಅಜ್ಞಾನವನ್ನ ನಿರ್ಮೂಲ ಮಾಡ್ತಾನೆ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೈತನ್ಯ ನಾನು ಅನ್ನುವ ಅರಿವಿನಿಂದ ಅಜ್ಞಾನ ನಾಶ ಮಾಡ್ತಾನೆ. ಈ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪನು ಆ ಗುರುವೇ. ಇದು ಜ್ಞಾನ ದೃಷ್ಟಿಯಿಂದ. ಇನ್ನೊಂದು ದೃಷ್ಟಿಯಿಂದ ಆ ಗುರು ಅನ್ನುವ ಜೀವಾತ್ಮ ಪರಮಾತ್ಮನಿಗೆ ಒಂದಾಗ್ಬಿಟ್ಟಿದ್ದಾನೆ, ಈಶ್ವರನಿಗೆ ಒಂದಾಗ್ಬಿಟ್ಟಿದ್ದಾನೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಈಶ್ವರ ಅಂತ ಯಾರು ಹೇಳ್ತೇವೆ, ಆ ಈಶ್ವರನೇ ಗುರು. ಈಶ್ವರೋ ಗುರು ಆತ್ಮೇತಿ, ಇದು ಸತ್ಯ. ಇದನ್ನು ತಿಳ್ಕೊಂಡ್ರೆ ಜೀವನದಲ್ಲಿ ಶಾಂತಿ ಸಿಗುತ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಸಂಹಾರ, ಇದು ಪುರಾಣದ ಹೆಸರು. ವೇದಾಂತಲ್ಲಿ ಈ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಎಲ್ಲವನ್ನು ಸೇರಿದರೆ ಈಶ್ವರ ಅಂತ ಹೆಸರು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ. ಅಖಂಡ ಮಂಡಲಾಕಾರಂ, ಇಡೀ ವಿಶ್ವವನ್ನ ವ್ಯಾಪಿಸಿದವನು. ವಿಶ್ವದಲ್ಲಿ ಚರ ಮತ್ತು ಅಚರ ಎರಡು ಜೀವಿಗಳಿದ್ದಾವೆ. ಚರ ಅಂದ್ರೆ ಪ್ರಾಣಿಗಳು, ಜೀವಂತ ಪ್ರಾಣಿಗಳು ಪಶುಗಳು ಯಾವ್ದು ನಡೆದಾಡ್ತವೆ ಅವಕ್ಕೆ ಚರ ಅಂತ ಹೇಳುದು. ಅಚರ ಅಂದ್ರೆ ಗುಡ್ಡ ಬೆಟ್ಟ ನದಿ
ಯಾವುದು ಚಲನೆ ಇಲ್ಲ, ಗುಡ್ಡ ಗುಡ್ಡ ಬೆಟ್ಟ ಅದಕ್ಕೆ ಚಲನೆ ಇಲ್ಲ, ಅದಕ್ಕೆ ಅಚರ ಅಂತ ಹೇಳುದು. ಈ ಚರ ಮತ್ತು ಅಚರ ಎರಡನ್ನೂ ವ್ಯಾಪ್ತನಾಗಿರೋದು ಗುರು. ಹೇಗೆ ದೈಹಿಕವಾಗಿ ಗುರು ಒಬ್ಬ ಮನುಷ್ಯನ ದೇಹ, ಚೈತನ್ಯ ರೂಪದಲ್ಲಿ ಸರ್ವವನ್ನು ವ್ಯಾಪಿಸಿರುವನು ಗುರು. ಗುರುವಿಗೆ ಎರಡು ರೂಪ, ಭೌತಿಕ ರೂಪ ಮತ್ತು ನಿರಾಕಾರ ನಿರ್ಗುಣ ಚೈತನ್ಯ ರೂಪ. ಆ ಚೈತನ್ಯ ರೂಪದಲ್ಲಿ ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡವನು ಸದ್ಗುರು. ಇದನ್ನ ಭಗವಾನ್ ದತ್ತಾತ್ರೇಯರು ತಮ್ಮ 24 ಗುರುಗಳ ರೂಪದಲ್ಲಿ ಹೇಳ್ತಾರೆ. ಗುರುಗಳಂದ್ರೆ ಎಲ್ಲಾ ಕಡೆ ಎಲ್ಲಾ ರೀತಿಯಿಂದ ನಮಗೆ ಪಾಠವನ್ನು ಮಾಡುವಂಥವು. ಆಕಾಶದಿಂದ ಗುರು ದತ್ತಾತ್ರೇಯರು ಪಾಠ ಕಲ್ತರು, ಒಂದು ಹಕ್ಕಿಯಿಂದ ಪಾಠ ಕಲ್ತರು, ಒಂದು ಮೀನಿಂದ ಪಾಠ ಕಲ್ತರು. ಜೀವನದಲ್ಲಿ ಎಲ್ಲವನ್ನ ಒಂದು ಎಲ್ಲ ವಸ್ತುಗಳಿಂದ ಒಂದು ಎಲ್ಲ ವಿಶೇಷ ವಸ್ತುಗಳಿಂದ ಒಂದು ವಿಶೇಷವಾದ ಪಾಠ ಕಲಿಯಲಿಕ್ಕೆ ಸಾಧ್ಯ ಇದೆ. ಕಲಿಸಿದಾಗ ಅದೆಲ್ಲ ಗುರು ಆಗ್ತದೆ. ಗುರುತತ್ವ ಎಲ್ಲಾ ಕಡೆ ವ್ಯಾಪ್ತ ಆಗಿದೆ. ಇದೊಂದು ರೀತಿಯಲ್ಲಿ ಅರ್ಥ ಮಾಡಬೇಕು. ಇನ್ನೊಂದು ರೀತಿಯಲ್ಲಿ ಗುರುತತ್ವ ಅರ್ಥ ಮಾಡಬೇಕು ವ್ಯಾಪ್ತ ಆಗಿದೆ ಅಂದ್ರೆ, ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಈ ಬಾಹ್ಯ ಪ್ರಪಂಚ, ಇಡೀ ಪ್ರಪಂಚ ನೋಡ್ಬೇಕಾದ್ರೆ ಅರಿವಿನ ಬೆಳಕು ಹರಡಬೇಕು. ಅರಿವಿನ ಬೆಳಕಿನಲ್ಲಿ ಇಡೀ ಪ್ರಪಂಚ ಕಾಣ್ತದೆ. ಆ ಅರಿವಿನ ಬೆಳಕಿನಲ್ಲಿ ಇಡೀ ವಿಶ್ವ ನಮಗೆ ಕಾಣ್ತದೆ. ಆ ಅರಿವಿನ ಬೆಳಕೇ ಗುರು, ಅವೇರ್ನೆಸ್. ತತ್ಪದಂ ಇಸ್ ತತ್ ತತ್ಪದಂ ಅವು ಗುರುಗಳು. ಗುರು 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 ಈಸ್ ಗುರು ಎಲ್ಲ ವಿಶ್ವವನ್ನು ವ್ಯಾಪಕವಾಗಿದ್ದರೆ ಎಲ್ಲ ರೀತಿಯಲ್ಲಿ ಗುರುಗಳು ಪಾಠ ಹೇಳ್ತಾರೆ. ಅದರಲ್ಲಿ ಸದ್ಗುರು ಅಂತ ಹೇಳಿದ್ರೆ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಅದ್ರಲ್ಲಿ ಒಬ್ರು ಗುರು ಸಿಗ್ತಾರೆ. ಯಾರು? ತತ್ಪದಂ. ತತ್ ತ್ವಂ ಅಸಿ. ಇದರಲ್ಲಿ ತತ್ ಅಂದ್ರೆ ಈಶ್ವರ, ತ್ವಂ ಅಂದ್ರೆ ಜೀವ. ಜೀವ ಮತ್ತು ಈಶ್ವರನ ಏಕತ್ವವನ್ನು ಯಾರು ಹೇಳ್ಕೊಡ್ತಾರೆ ಅವರಿಗೆ ಸದ್ಗುರು ಅಂತ ಹೇಳುದು. ಅದಕ್ಕೆ ಶ್ರೀ ಗುರುವೇ ನಮಃ ಅಂತ ಶ್ರೀ ಗುರುವಿಗೆ ನಮಸ್ಕಾರ. ಎಲ್ಲವೂ ಗುರುಗಳೇ. ಅದರಲ್ಲಿ ತತ್ಪದವನ್ನು ಹೇಳುವಂತ ಗುರು ಸದ್ಗುರು, ಶ್ರೀ ಗುರು. ಆ ಶ್ರೀ ಗುರುವಿಗೆ ನನ್ನ ನಮಸ್ಕಾರಗಳು. ಶ್ಲೋಕ 44. ಶ್ಲೋಕ 45. ದೇಹೇ ಜೀವತ್ವಮಾಪನ್ನಂ ಚೈತನ್ಯಂ ನಿಷ್ಕಲಂ ಪರಂ ತ್ವಂ ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೀವ ಅನ್ನೋದು ಶಿವನೇ, ಜೀವ ಈಶ್ವರನೇ, ಜೀವ ಬ್ರಹ್ಮನೇ. ಜೀವ ಬ್ರಹ್ಮನಾಗಿ ಅನಂತ ಸಚ್ಚಿದಾನಂದ ಸ್ವರೂಪಿ. ಆದ್ರೆ ದೇಹವನ್ನು ವ್ಯಾಪಿಸಿಕೊಂಡಾಗ ದೇಹಧಾರಿಯಾಗ್ಬಿಡ್ತಾನೆ. ದೇಹಧಾರಿಯಾದಾಗ ಪರಿಮಿತನಾಗ್ಬಿಡ್ತಾನೆ. ನಿಜವಾಗಿ ನೋಡಿದ್ರೆ ಜೀವ ನಿಷ್ಕಲ. ನಿಷ್ಕಲ ಅಂದ್ರೆ ಯಾವುದೇ ಕಲೆ ಇಲ್ಲ, ಲೋಪ ದೋಷಗಳಿಲ್ಲ, ಶುದ್ಧ ಚೈತನ್ಯ. ಆದರೂ ದೇಹವನ್ನು ಆವರಿಸಿಕೊಂಡಾಗ ದೇಹಧಾರಿಯಾಗಿ ನಾನು ದೇಹ ಅನ್ನೋ ಕಷ್ಟದಲ್ಲಿ ಕಷ್ಟವನ್ನು ಪಡ್ತಾನೆ. ಆವಾಗ ಒಬ್ಬ ಸದ್ಗುರು ಬಂದು ತಸ್ಮೈ ಶ್ರೀ ಗುರುವೇ ನಮಃ ತ್ವಂ ಪದಂ ದರ್ಶಿತಂ ಏನ. ತ್ವಂ ನೀನಂದ್ರೆ ನಿಜವಾದ ನೀನು ಯಾರು ಅದನ್ನು ಹೇಳ್ಕೊಡೋನು ಸದ್ಗುರು. ನಿಜವಾದ ನೀನು ಯಾರು? ನಾನು, ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚಿದಾನಂದ ಆತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೈತನ್ಯ ನಾನು ಅಂತ ಯಾರು ಹೇಳ್ಕೊಡ್ತಾರೆ ಅವನೇ ಸದ್ಗುರು, ಶ್ರೀ ಗುರು. 45ನೇ ಶ್ಲೋಕ ಅದು. 46ನೇ ಶ್ಲೋಕ. ಅಖಂಡಂ ಪರಮಾರ್ಥಂ ಸತ್ ಏಕ್ಯಂ ಚ ತ್ವಂ ತದೋ ಶುಭಂ ಆಸೀನ ದರ್ಶಿತ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತತ್ವಂ ಅಸಿ, ಈ 3 ಶಬ್ದಗಳಿದ್ದಾವೆ. ಅಸಿ ಅಂದ್ರೆ ಜೀವಾತ್ಮ ಪರಮಾತ್ಮ ಏಕತ್ವ ಅಂತ ಹೇಳೋದು. ತ್ವಮ್ ಅಂದ್ರೆ ನೀನು ಯಾರು ಅಂತ ಹೇಳೋದು. ತತ್ ಅಂದ್ರೆ ಬ್ರಹ್ಮನ್ ಯಾರು ಅಂತ ಹೇಳೋದು. ಇದು ಎರಡು ಒಂದೇ ಅಂತ ಹೇಳಿದ್ರು ಅಸಿ ಶಬ್ದದಿಂದ ಹೇಳ್ತಾರೆ. ಯಾರು ಅಸಿ ಶಬ್ದದ ಮೂಲಕ ಜೀವೇಶ್ವರ ಏಕತ್ವವನ್ನು ಹೇಳ್ತಾರೆ, ಜೀವ ಮತ್ತು ಪರಮಾತ್ಮ ಏಕತ್ವವನ್ನು ಹೇಳ್ತಾರೆ, ಅವರೇ ಸದ್ಗುರು. ಅನಂತ
ಸಚ್ಚಿದಾನಂದ ಸ್ವರೂಪಿ ಬ್ರಹ್ಮ ಮತ್ತು ಪರಿಮಿತ ಜೀವ ಎರಡು ಬೇರೆ ಅಲ್ಲ, ಎರಡು ಒಂದೇ. ಪರಮಾತ್ಮ ಮತ್ತು ಜೀವಾತ್ಮ ಏಕತ್ವವನ್ನು ಹೇಳುವಂತ ಪಾಠ ಹೇಳುವವರೇ ಸದ್ಗುರು. ಹೇಗೆ ಹೇಳ್ಕೊಡ್ತಾರ ಅವರು? ಅಸಿ ತತ್ವಂ ಅಸಿ. ಹಿಂದಿನ ಶ್ಲೋಕದಲ್ಲಿ ತ್ವಂ ತತ್ ಬಗ್ಗೆ ಹೇಳಿದ್ವಿ, ತ್ವಂ ಬಗ್ಗೆ ಹೇಳಿದ್ವಿ. ಈಗ ಅಸಿ ಅಂದ್ರೆ ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಹೇಳ್ಕೊಡುವಂತರು ಸದ್ಗುರು. ಅಸಿ ಅಂದ್ರೆ ಒಂದೇ. ಯಾವುದು? ಜೀವ ಈಶ್ವರ ಎರಡು ಒಂದೇ. ಇದನ್ನ ತಿಳ್ಕೊಂಡಾಗ ಮುಕ್ತಿ. ನಲವತ್ತೇಳನೇ ಶ್ಲೋಕ. ಸರ್ವಶ್ರುತಿ ಶಿರೋರತ್ನ ನೀರಾಜಿತ ಪದಾಂಬುಜಂ ವೇದಾಂತಾಂಬುಜ ಸೂರ್ಯಾಯ ಸೂರ್ಯಾಭಂ ಶ್ರೀ ಗುರುಂ ಶರಣಂ ವ್ರಜೇತ್. ಈ ವೇದಗಳು ಬಹಳ ಶ್ರೇಷ್ಠ. ಎಲ್ಲ ವೇದಗಳು ಬಹಳ ಶ್ರೇಷ್ಠ. ವೇದಗಳು ಪರಮ ಪವಿತ್ರ. ಆ ವೇದಗಳಲ್ಲಿ ಶ್ರೇಷ್ಠವಾದ ತತ್ವಜ್ಞಾನ, ಆತ್ಮಜ್ಞಾನ, ಅದಕ್ಕೆ ಉಪನಿಷತ್ತುಗಳು. ಆ ಉಪನಿಷತ್ತುಗಳು ವೇದದ ಒಬ್ಬ ಹೆಂಗಸು ತಲೆ ಮೇಲೆ ಮಣಿಯನ್ನು ಹಾಕೊಳ್ತಾರೆ, ಶಿರೋರತ್ನ ಅಂತ, ಚೆನ್ನಾಗಿ ಕಾಣಲಿಕ್ಕೆ. ವೇದಗಳ ಶಿರೋರತ್ನ ಯಾವುದು? ಉಪನಿಷತ್ತುಗಳು. ವೇದಗಳ ಶಿರೋರತ್ನ. ಆ ಶ್ರೇಷ್ಠವಾದ ವೇದಗಳೇ ಬಹಳ. ವೇದಗಳು ಪವಿತ್ರ ಮತ್ತು ಶ್ರೇಷ್ಠ. ಉಪನಿಷತ್ತುಗಳು ಇನ್ನೂ ಶ್ರೇಷ್ಠ, ಯಾಕಂದ್ರೆ ಶಿರೋರತ್ನ ಅದು. ಆ ಶಿರೋರತ್ನಗಳು ಗುರುವಿನ ಪಾದವನ್ನು ಅಲಂಕರಿಸ್ತಾ ಅಂತ ಹೇಳ್ತಾರೆ. ಅಂದ್ರೆ ಗುರುವಿನ ಪಾದದ ಮಹತ್ವವನ್ನು ಹೇಳ್ತಿದ್ದಾರೆ. ಗುರುವಿನ ಪಾದ ಅಂದ್ರೆ ಏನು? ಜ್ಞಾನ ಮತ್ತು ಭಕ್ತಿ, ಜ್ಞಾನ ವೈರಾಗ್ಯ. ಇಡೀ ವೇದಾಂತದ ಸಾರ ಜ್ಞಾನ ಮತ್ತು ವೈರಾಗ್ಯ. ಅದು ಗುರುವಿನ ಪಾದದಲ್ಲಿದೆ. ಗುರು ಜೀವನ ನಡೆಸೋ ಪದ್ಧತಿಯಲ್ಲಿದೆ, ಗುರುವಿನ ಪಾಠದಲ್ಲಿದೆ. ಅದನ್ನ ಈ ಶ್ಲೋಕ ಹೇಳ್ತದೆ. ವೇದಗಳು ಶ್ರೇಷ್ಠ, ಆದರೆ ಶ್ರೇಷ್ಠವಾದ ವೇದಗಳಲ್ಲೂ ಶ್ರೇಷ್ಠವಾದ್ದು ಉಪನಿಷತ್ತುಗಳು. ಉಪನಿಷತ್ತುಗಳು ಶಿರೋರತ್ನ, ತಲೆ ಮೇಲಿರುವ ರತ್ನ. ಅದು ಗುರುವಿನ ಪಾದದಲ್ಲಿ ಬಿದ್ದಾವೆ. ಹಾಗಾಗ್ಬಿಟ್ಟು ಗುರುವಿನ ಪಾದ ಬಹಳ ಮುಖ್ಯ. ಗುರುವಿನ ಪಾದ ಅಂದ್ರೇನು? ಜ್ಞಾನ ಮತ್ತು ಭಕ್ತಿ. ಗುರು ಜೀವನ ಮಾಡೋ ಪದ್ಧತಿ, ಜೀವನ ಮಾಡೋ ರೀತಿ. ಚೈತನ್ಯಂ ಶಾಶ್ವತಂ ಶಾಂತಂ ಮಾಯಾತೀತಂ ನಿರಂಜನಂ ನಾದವಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಮಾಯಾತೀತ, ಮಾಯಾ ಆರ್ ವ್ಯೋಮ, ಐದರ್ ವೇಸ್ ಓಕೆ. ಇನ್ ದಿಸ್ ಶ್ಲೋಕ ಇಟ್ಸ್ ಮಾಯಾ ಇಸ್ ರಿಟನ್. ಕೆಲವು ಕಡೆ ಹೇಳ್ತಾರೆ ಮಾಯಾತೀತ ಅಂತ ಹೇಳ್ಬೋದು, ವ್ಯೋಮಾತೀತ. ಎರಡು ಸರಿ, ಎರಡು ತಪ್ಪಿಲ್ಲ. ಈಗ ಗುರುವಿನ ಸ್ವರೂಪದ ವರ್ಣನೆ ಇದೆ. ಗುರುವಿನ ಸ್ವರೂಪ ಚೈತನ್ಯ, ಅರಿವಿನ ರೂಪ. ಚೈತನ್ಯವೇ ಗುರುವಿನ ಸ್ವರೂಪ. ಶಾಶ್ವತವಾದದ್ದು ಚೈತನ್ಯ ಅಂತದ್ದು ಬರೋದು ಹೋಗುದಲ್ಲ. ಮನಸ್ಸು ಬರ್ತದೆ ಹೋಗ್ತದೆ, ಪ್ರಪಂಚ ಬರ್ತದೆ ಹೋಗ್ತದೆ, ದೇಹ ಬರ್ತದೆ ಹೋಗ್ತದೆ. ಚೈತನ್ಯ ಬರುವುದಿಲ್ಲ, ಹೋಗುದಿಲ್ಲ. ಅದು ಶುದ್ಧ ಚೈತನ್ಯ, ಶಾಶ್ವತ. ಶಾಂತ ಸ್ವರೂಪ. ಗುರುವಿನ ಚೈತನ್ಯ ಹೇಗಿರ್ತದೆ? ಶಾಂತವಾಗಿರ್ತದೆ, ಪ್ರಶಾಂತವಾಗಿರ್ತದೆ. ಗುರು ಅಂದ್ರೆ ವ್ಯೋಮಾತೀತ. ವ್ಯೋಮ ಅಂದ್ರೆ ಆಕಾಶ. ಎಲ್ಲ ತತ್ವಗಳಿಂದ ಸೂಕ್ಷ್ಮವಾದ ತತ್ವ ಆಕಾಶ. ಪೃಥ್ವಿ ತತ್ವ, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ. ಆಕಾಶ ತತ್ವ ಕಣ್ಣಿಗೆ ಗೋಚರ ಆಗುದಿಲ್ಲ. ಆ ಗೋಚರ ಆಗಿದ್ರು ಆಕಾಶ ತತ್ವಕ್ಕಿಂತ ಸೂಕ್ಷ್ಮವಾದ್ದು ಗುರುತತ್ವ ಅಂತ ಒಂದು ಹೇಳೋ ರೀತಿ. ಇನ್ನೊಂದು ರೀತಿಯಲ್ಲಿ ಮಾಯಾ ತತ್ವ. ಇಡೀ ಪ್ರಪಂಚಕ್ಕೆ ಕಾಣುವುದೆಲ್ಲ ನಾಮರೂಪಗಳೆಲ್ಲ ಮಾಯೆ. ಆ ಮಾಯಾ ತತ್ವ ಮೀರಿದು ಕೂಡ ಗುರುತತ್ವ. ಮಾಯಾತೀತಂ ಗುರುತತ್ವ. ನಾದ ಬಿಂದು ಕಲಾತೀತಂ. ಧ್ಯಾನ ಮಾಡ್ತಿರುವಾಗ ಮನಸ್ಸು ಶಾಂತ ಆಗ್ತದೆ. ಆ ಶಾಂತದಲ್ಲಿ ಒಂದು ಸಣ್ಣ ಧ್ವನಿ ಕೇಳ್ತದೆ, ನಾದ ಅಂತ ಕೇಳ್ತದೆ. ಅದಕ್ಕೆ ಒಂದು ಬೆಳಕು ಕಾಣ್ತದೆ, ಬಿಂದು. ಕಲಾ ಅಂದ್ರೆ ಆ ಬಿಂದು, ನಾದ ಬಿಂದುಗಳು ಬೇರ್ಪಡೆಯಾಗಿ ಇಡೀ ಶರೀರ ವ್ಯಾಪಿಸಿ, ಶರೀರದಲ್ಲಿ ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಪಂಚಕೋಶಗಳು, ಕಡೆಗೆ ಪ್ರಪಂಚ ಪಂಚಕೋಶಗಳಾಗಿ, ಪಂಚಕೋಶಗಳು ಪಂಚಭೂತಗಳಾಗಿ ಕಾಣ್ತವೆ. ಅದೇ ಸೂಕ್ಷ್ಮವಾದ ಬೆಳಕು, ಸೂಕ್ಷ್ಮವಾದ ನಾದ. ಗುರುತತ್ವ, ಸದ್ಗುರುತತ್ವ ಈ ನಾದ ಬಿಂದು ಕಲಾ ಇದನ್ನು ದಾಟಿದ್ದು. ಕಲಾ ಅಂದ್ರೆ ವೆರೈಟಿ, ವೈವಿಧ್ಯ. ಬಿಂದು ಅಂದ್ರೆ ಬೆಳಕು. ಇಲ್ಲಿ ಬೆಳಕು ಕಾಣ್ತದೆ.
ನಾದ ಅಂದ್ರೆ ಶಬ್ದ ಕೇಳ್ತದೆ. ಆ ಶಬ್ದ ಮತ್ತು ಬೆಳಕಿಗಿಂತ ದಾಟಿದ್ದು ಗುರುತತ್ವ, ಸಾಕ್ಷಿಯಾಗಿರುವುದು ಗುರುತತ್ವ. ಬಿಂದು ಅಂಡ್ ಬಿಂದು, ನಾದ, ನಾದ ಏನಾಗ್ತದೆ ಅದು ಬಿಂದು ಆಗ್ತದೆ, ಬಿಂದು ಇದ್ದು ಕಲಾ ಆಗ್ತದೆ. ಇನ್ಫೈನೈಟ್ ಫಾರ್ಮ್ಸ್. 49. ಸ್ಥಾವರಂ ಜಂಗಮಂ ಚೇತಿ ಯತ್ ಕಿಂಚಿತ್ ಜಗತಿ ತಲೆ ವ್ಯಾಪ್ತಿಂ ಯಸ್ಯ ಚಿತಾ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಗುರುತತ್ವವಾಗಿ ಗುರು ಎಲ್ಲವನ್ನು ಆವರಿಸಿಕೊಂಡಿದ್ದಾರೆ. ಎನ್ನ ಪೃಥ್ವಿತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ, ಮನಸ್ತತ್ವ, ಬುದ್ಧಿತತ್ವ, ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚೇಂದ್ರಿಯಗಳು ಎಲ್ಲವನ್ನು ಆವರಿಸಿಕೊಂಡಿರುವುದು ಗುರುತತ್ವ. ಚರ ಮತ್ತು ಜರ, ಅಚರ. ಚರ ಅಂದ್ರೆ ಗುಡ್ಡ ಬೆಟ್ಟ, ಅಚರ ಅಂದ್ರೆ ಗುಡ್ಡ, ಚರ ಅಂದ್ರೆ ಎಲ್ಲ ಪ್ರಾಣಿಗಳು, ಅವು ಎಲ್ಲವನ್ನು ಆವರಿಸಿಕೊಂಡಿರುವುದು ಗುರುತತ್ವ. ಎಲ್ಲವನ್ನ ಆವರಿಸಿಕೊಂಡಿರುವಂತಹ ಗುರುತತ್ವದ ಗುರುವಿಗೆ ನಮ್ಮ ವಂದನೆಗಳು. ಜಂಗಮ, ಸ್ಥಾವರ ಜಂಗಮ. ಸ್ಥಾವರ ಅಂದ್ರೆ ನಿಂತಿರೋದು, ಜಂಗಮ ಅಂದ್ರೆ ನಡೀತಾ ಇರೋದು, ಚೇಂಜಿಂಗ್ ಅಂಡ್ ಚೇಂಜ್. ಸ್ಥಾವರ ಜಂಗಮ, ಬದಲಾಗದಿರುವುದು, ಬದಲಾಗುತ್ತಿರುವುದು. ಓಕೆ. ಸ್ಥಾವರ ಅಂದ್ರೆ ಸ್ಥಿರವಾಗಿರುವುದು, ಸ್ಥಿರ. ಜಂಗಮ ಅಂದ್ರೆ ಚಲಿಸ್ತಾ ಇರೋದು, ಸ್ಥಿರವಾಗಿರೋದು, ಗುಡ್ಡ ಬೆಟ್ಟ, ಚಲಿಸ್ತಾ ಇರೋದು ಪ್ರಾಣಿಗಳು. ಎಲ್ಲವನ್ನು ಆವರಿಸಿಕೊಂಡಿರುವುದೇ ಗುರುತತ್ವ, ಚೈತನ್ಯ ರೂಪಿಯಾಗಿ. ಅಂತ ಗುರುವಿಗೆ ನಮ್ಮ ವಂದನೆಗಳು. ಶ್ರೀ ಗುರುವೇ ನಮಃ. ಇದು ಶ್ಲೋಕ 49. ಇಂದಿಗೆ ಇವತ್ತಿನ ಚಿಂತನೆ ಮುಗಿಸೋಣ. ನಾಳೆ ಇಂಗ್ಲಿಷ್ನಲ್ಲಿ ಶ್ಲೋಕ 50ರಿಂದ ಮುಂದೆ ಹೇಳ್ತೇನೆ. ಯಾರಿಗಾದ್ರು ಪ್ರಶ್ನೆ ಇದೆಯಾ ಝೂಮಲ್ಲಿ? ಎನಿ ಕ್ವಶನ್ಸ್? ಗುರುಜಿ, ಹೇಳ್ರಿ. ನಾದದಿಂದ ಬಿಂದು ಆಗುತ್ತೆ ಅಂದ್ರಲ್ಲ, ಹೌದು. ಇಲ್ಲಿ ನಾದ ಅಂದ್ರೆ ಶಬ್ದ, ಶಬ್ದದ ತರಂಗಗಳ? ಇಲ್ಲ ಇಲ್ಲ, ನಾದ ಅಂದ್ರೆ ಶಬ್ದ ಅಲ್ಲ. ಶಬ್ದದಲ್ಲಿ ಏನಾಗುತ್ತೆ, ಏನ್ ಶಬ್ದ ಬರ್ಬೇಕಾದ್ರೆ ಎರಡು ಬೇಕು, ಆಹತ ಆಗಬೇಕು, ಎರಡು ಶಬ್ದ ಹೊಡಿಕೋಬೇಕು, ಎರಡು ಕೈ ಹೊಡೆದ ಶಬ್ದ ಬರ್ತದೆ. ಆ ಶಬ್ದಕ್ಕೆ ಮೂಲ ರೂಪ ತರಂಗ. ಆ ತರಂಗದಲ್ಲಿ ಒಂದು ಶಬ್ದ ಇದೆ, ಆ ತರಂಗದಲ್ಲಿ ಒಂದು ಸೌಂಡ್ ಇದೆ, ಅದೇ ಓಂಕಾರ. ಧ್ಯಾನದ ಹಂತದಲ್ಲಿ ಆ ಓಂಕಾರ ಕೇಳ್ತದೆ. ತರಂಗಗಳು. ಇಲ್ಲಿ ನಾದ ಅಂದ್ರೆ ತರಂಗ. ಆ ತರಂಗದಿಂದ ಬರುವ ಶಬ್ದ, ಅದು ತರಂಗಕ್ಕೆ ಒಂದು ಶಬ್ದ ಇರ್ತದೆ, ಅದು ಓಂ ಅನ್ನೋ ಶಬ್ದ ಬರ್ತದೆ, ಅಂದ್ರೆ ಆ ಓಂಕಾರ ರೂಪಿ ಶಬ್ದ ಬರ್ತದೆ. ಆಮೇಲೆ ಅದು ಬಿಂದು ಅಂದ್ರೆ? ಬಿಂದು ಅಂದ್ರೆ ಏನಾಗುತ್ತೆ, ನಮ್ಮ ಇಲ್ಲಿ ಒಂದು ಬೆಳಕು ಕಾಣ್ತದೆ ಆಜ್ಞಾಚಕ್ರದಲ್ಲಿ. ಅದು ಏನಾಗುತ್ತೆ, ಆ ನಾದ ಸೂಕ್ಷ್ಮವಾದ್ದು, ಅದು ನಾದ ಬೆಳೀತಾ ಬೆಳೀತಾ ಸ್ಥೂಲ ರೂಪವಾಗಿ ಬಿಂದು ಆಗಿ ಬರ್ತದೆ, ಬೆಳಕಾಗಿ ಬರ್ತದೆ. ಬಿಂದು ಇನ್ನು ಸ್ಥೂಲವಾಗಿ ಪಂಚ ಪಂಚ ತನ್ಮಾತ್ರಗಳು, ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು, ಪ್ರಪಂಚ ಆಗಿ ವಿಸ್ತಾರ ಆಗ್ತದೆ. ಅದು ಕಲೆನಾ? ಅದು ಕಲಾ. ಓಕೆ, ಗೊತ್ತಾಯ್ತು. ಓಕೆ. ಇನ್ಯಾರ ಪ್ರಶ್ನೆ ಇದೆಯಾ? ಯಾರಿಗೆ ಪ್ರಶ್ನೆ ಇದ್ರೆ ಇವತ್ತಿನ ಚಿಂತನೆ ಮುಗಿಸೋಣ.